ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಮಾತಂತೂ ಚೆನ್ನಾಗಿ ನೆನ್ಪಿಟ್ಕೊ ಮಂತ್ರ, ನಿನ್ಮೇಲ್ ಬಂದಿರೋ ಆಪಾದನೆ ನಿಜ ಅಂತ ಏನಾದ್ರೂ ಗೊತ್ತಾದ್ರೆ ಆ ಕ್ಷಣದಿಂದ ನಿನ್ನನ್ನ ಈ ಮನೆಗೆ ಸೇರ್ಸೋದಿಲ್ಲ. ಇದ್ದಕ್ಕಿದ್ದ ಹಾಗೆ ನೀವು ಇಷ್ಟೊಂದು ಕಠೋರ ಆಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಬೆಂಕಿ ಕಠೋರವಾಗಿದ್ದು ಸುಟ್ರೇನೆ ಚಿನ್ನ ಅಸ್ಲಿನೋ ನಕಲಿನೋ ಅಂತ ಗೊತ್ತಾಗೋದು. ನೀನು ತಿಳುವಳಿಕೆ ಇರೋಳು, ನನ್ನ ಮಾತು ನನ್ನ ಭಾವನೆ ಅರ್ಥ ಆಗಿದೆ ಅನ್ಕೋತೀನಿ. ನೀನು ನಮ್ಮ ರೂಮಲ್ಲೇ ಇರ್ತೀಯ ಅನ್ನೋ ವಿಷಯ ಸುಶಾಂತ್ಗಾಗ್ಲೇ ಹೇಳಾಗಿದೆ. ಸುಕ್ಕು, ಅಮ್ಮ ಊಟ ಮಾಡಿದ್ಲಾ ಕೇಳು. ಅದಕ್ಕೆ ನಿಮಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗ್ತಿದೆ. ಮನೆ ಯಜಮಾನಿ ಸ್ಥಾನದಲ್ಲಿ ನಿಂತಿದಾರಲ್ವಾ, ಅದಕ್ಕೆ ಅಮ್ಮ ಅಷ್ಟೊಂದು ನಿಷ್ಠುರವಾಗಿ ನಡ್ಕೋತಿದ್ದಾರೆ. ನೀವೇನೂ ಬೇಜಾರು ಮಾಡ್ಕೋಬೇಡಿ, ಅದಕ್ಕೆ ಎಲ್ಲ ಸರಿ ಹೋಗುತ್ತೆ. ತಪ್ಪೇ ಮಾಡದೆ ಇರೋ ನನಗೆ ಯಾಕೆ ಈ ರೀತಿ ಶಿಕ್ಷೆ? ಸತ್ಯವಾಗ್ಲೂ ನಾನಂತ ತಪ್ಪು ಮಾಡಿಲ್ಲ. ಹೇಳಿದ್ನಲ್ಲ ಅದಕ್ಕೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ. ಬನ್ನಿ ಸ್ವಲ್ಪ ಊಟ ಮಾಡಿ. ಅದ್ಕೆ ಯಾಕದ್ಕೆ ಕಣ್ಣಲ್ಲಿ ನೀರು? ಈಗ ತಾನೇ ಅತ್ತೆ ಅಂತ ಕರಿಬೇಡ ಅಂತ ಹೇಳಿ ಹೋದ್ರು, ಆದ್ರೆ ನೀನು ಮನ್ಸಾರೆ ಅದ್ಕೆ ಅಂತ ಕರೀತಿದ್ಯಾ. ಅದೇ ನನಗ್ ಸಮಾಧಾನ. ಮೋಡ ಮುಚ್ಚಿದೆ ಅಂತ ಸೂರ್ಯನೇ ಇಲ್ಲ ಅನ್ನಕ್ಕಾಗತ್ತಾ ಅದ್ಕೆ? ನೀವ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ. ಬಂದಿರೋ ಅಪವಾದ ಹೊರಟೋಗುತ್ತೆ ಅಂತ ಅರ್ಚನಾ ಅವ್ರು ಹೇಗ್ ನಂಬಿದಾರೋ ನಾನು ನಿಮ್ಮನ್ನ ನಂಬ್ತೀನಿ ಅದ್ಕೆ. ಥ್ಯಾಂಕ್ಸ್ ಕೃತ. ನೀವು ಥ್ಯಾಂಕ್ಸ್ ಹೇಳೋದಾದ್ರೆ ಅರ್ಚನಾ ಅವ್ರಿಗೆ ಹೇಳಿ. ಅವ್ರು ಮಾತಾಡೋ ರೀತಿಗೆನೆ ಅಮ್ಮ ಎದುರು ಮಾತಾಡ್ದೆ ಸುಮ್ನಾದ್ರು. ನೋಡಿದ್ರಲ್ಲ, ನೀವಿನ್ನೂ ಈ ಮನೇಲೇ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಅರ್ಚನಾ.